ಬಾಗೇಪಲ್ಲಿ ಹಳೆ SBI ರಸ್ತೆಯ ಶ್ರೀ ಕೋದಂಡ ರಾಮಸ್ವಾಮಿ ದೇಗುಲದ ಆವರಣದಲ್ಲಿ ಅಯೋಧ್ಯೆಯ ಭವ್ಯ ಶ್ರೀರಾಮ ಮಂದಿರದ ಶ್ರೀರಾಮಮೂರ್ತಿ ಪ್ರಾಣ ಪ್ರತಿಷ್ಠಾಪನೆಯ ಸಿದ್ಧತೆಗಳು ಭರದಿಂದ ಸಾಗಿವೆ. ಜನವರಿ 22ರಂದು ಅಯೋಧ್ಯೆಯ ರಾಮ ಮಂದಿರದ ಗರ್ಭಗೃಹದಲ್ಲಿ ರಾಮಲಲ್ಲಾ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆಯಾಗಲಿದ್ದು, ಶ್ರೀರಾಮಕೋಟಿ ನಾಮಜಪ ಯಜ್ಞ ಸಪ್ತಾಹಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಎಲ್ಲರನ್ನೂ ಪ್ರೀತಿಸುವ ಕಾರುಣ್ಯ ಮೂರ್ತಿ ಶ್ರೀರಾಮನ ಆದರ್ಶ ಗುಣಗಳನ್ನ ಪ್ರತಿಯೊಬ್ಬರೂ ಅಳವಡಿಸಿಕೊಳ್ಳಬೇಕು. ಧರ್ಮ ಸೂಕ್ಷ್ಮತೆಗಳನ್ನ ಅರಿತು ಸಂಕಷ್ಟ ಸಂದರ್ಭದಲ್ಲಿ ರಾಮ ತೆಗೆದುಕೊಂಡ ನೆಲವು ಅದ್ಭುತವಾದುದು. ಎಲ್ಲರನ್ನೂ ಸಮಾನವಾಗಿ ಕಾಣುವ ಆತನ ಬದುಕು ನಮಗೆ ಪ್ರೇರಣಾದಾಯಕವಾದದ್ದು. ರಾಮನಾಮ ತಾರಕ ಮಂತ್ರ ಜಪಿಸುವುದರಿಂದ ವೇದ ಪಾರಾಯಣ ಮಾಡಿದಷ್ಟೇ ಫಲವಿದೆ. ಮಾನಸಿಕ ಒತ್ತಡದಿಂದ ಮುಕ್ತಿ ದೊರೆಯುವುದು, ಆರೋಗ್ಯ ವೃದ್ಧಿಯಾಗುತ್ತದೆ ಎಂದು ಹೇಳಿದ್ರು. ಇವತ್ತಿನವರೆಗೂ ಎಷ್ಟೋ ಕೋಟಿ 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 ಗುರುಗಳಾಗಿದೆ, ಇನ್ನೂ ಇಲ್ಲೇ ಇದೆ. ನಾನೇನ ಮಾಡ್ತಾನೆ. ಇವಾಗ 26 ದಿನ ಬಿಡ್ತಾರೆ, ಪರಮಾತ್ಮ ಬರ್ತಾನೆ. ಚಿಂತನೆ ಮಾಡಿ ಕನಕದಾಸರ ಮನೆಯ ಹಸ ಗುಡಿಸೋ ಬಡದಾಸ ಒಂದೊಂದಾಸೆ ಬಳಿ ಮಾಡೋದು ಅಂತ ಪರಮಾತ್ಮನಿಗೆ ಅವರು ಪರಮಾತ್ಮ ಆಗಿದ್ದಾರೆ. ಅವರಂತಾರೆ, ಇಲ್ಲಪ್ಪ ನಾನು ಅವರಿಗೆ ಕಸ ಗುಡಿಸೋ ದಾಸ ಆಗಿರ್ತೇನೆ. ಎಷ್ಟು ಬಿಡಿಯ ಅದೇ ಪರಮಾತ್ಮ. ಅವರು ಎಲ್ಲರಿಗೂ ಯಥೇಚ್ಛವಾಗಿ ಪರಮಾತ್ಮ ಕೊಡಲಿ, ಇನ್ನೂ ಒಂದು ದೊಡ್ಡ ದೊಡ್ಡ ಸಹಾಯ ಮಾಡುತ್ತಾ ಎಲ್ಲ ಸಂಘಟನೆ ಮಾಡ್ತಾ ಎಲ್ಲರೂ ಸುಗಮ ರೀತಿಯಲ್ಲಿ ಆಗಲಿ ಅಂತ ಹೇಳಿ ಎಲ್ಲರಿಗೂ ನಾನು ಮಾನಸಿಕ ಪೂಜೆಯನ್ನು ಮಾಡುತ್ತಾ ಪರಮಾತ್ಮನ ಶ್ರೀರಾಮಚಂದ್ರನ ಪಾದದಲ್ಲಿ ಶ್ರೀಪಾದ ಪದ್ಮ ಆರಾಧನ ಚೇಜವಂತಿ ಪುಷ್ಪ ವನ ಅಂತರವನ ಕಲ್ವೀರ ಕಾಂಚಾಲ ಕಳಸಾಲ ಧನುಜಾತಿ ವೀರಜಾತಿ ಮೆಲ್ಲಲು ಹೊನ್ನ ಪೌಡ ಚಾಮಂತಿ ಕುಂಕುಮ ಕುರಿಯಲಿ ಸಂಪಂಗಿ ತುಳಸಿ ಮಾನವ ಸಮರ್ಪಣೆ. ಇನ್ನು ಈ ಸಂದರ್ಭದಲ್ಲಿ ವೈ ಶ್ರೀನಿವಾಸ ರೆಡ್ಡಿ, BR ನರಸಿಂಹನಾಯ್ಡು, JN ನಂಜಪ್ಪ, ನರಸಿಂಹಪ್ಪ, ಬದ್ರಿನಾಥ್, ಸುಜಾತ ನರಸಿಂಹನಾಯ್ಡು, ಸ್ವರ್ಣಗೌರಿ ಶ್ರೀನಿವಾಸ ರೆಡ್ಡಿ, ಆದಿಮೂರ್ತಿ ನಾರಾಯಣಸ್ವಾಮಿ, ಅಪ್ಪಯ್ಯ ಶ್ರೀನಿವಾಸ ಬಾಬು, ಪ್ರತಾಪ್ ಇನ್ನೂ ಹಲವರು ಹಾಜರಿದ್ದರು. ಸುಬು, CTV ನ್ಯೂಸ್, ಬಾಗೇಪಲ್ಲಿ.